ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಅವತ್ತೊಂದು ದಿವಸ ಹೇಳಿದ್ನಲ್ಲ ನಾನು, ಶಿವಾಜಿನಗರದಲ್ಲಿ ಕಣ್ಣುಗಳು ಕೆಲವಷ್ಟು ನೋಡ್ದು ಅಂದ್ಬಿಟ್ಟು ಅಂತ. ಅದರಲ್ಲಿ ಯಾರೋ ಇದ್ರಲ್ಲಿ ಒಬ್ಬ ಒಬ್ಬರು ಇಬ್ಬರು ಅದನ್ನು ಕತ್ತರಿಸ್ಬೇಕಾದದ್ದು, ಸಾಯಿಸ್ಬೇಕಾದದ್ದು, ಕೊಂದಾಕೋದ್ ರೀತಿ ಅವನೇ ರಿಜ್ವಾನ್. ನಾವು ನೀನು ಬೆಲೆ ಜಾಸ್ತಿ ಆಗೋಯ್ತಲ್ಲ, ಅಲ್ಲಿ ನೋಡಿದ್ರೆ ಬಟ್ಟೆ ಅಂಗಡಿದು ಇನ್ನೊಂದು ಆಡಿದ್ರೆ ಇನ್ನೊಂದಕ್ಕೂ ಅಲ್ಲಿಗೂ ಬರ್ತೀಯ, ಇಲ್ಲಿಗೆ ಬಂದರೆ ಅವ್ನಿಗೆ ಇದು ಮಾಡ್ತೀಯ, ಅವ್ರು ಕಾಸು ಸೆಟ್ಲ್ ಮಾಡಲ್ಲ, ನೀನು ಏನು ದಾದ ಆಗೋದ ನೀನು ಹಾಗೆ ಹೀಗೆ ಅಂತ ಹೇಳ್ಬಿಡ ರಪ 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 ತಲೆ ಮೇಲೆ ಹಿಡ್ಕೊಂಡು ಆ ಜನಗಳ ಮುಂದೆ ಹುಚ್ಚನಾಗಿ ಹೊಡೆದಂಗೆ ಹೊಡೆದ್ಬಿಡ್ತಾರೆ. ಏನು ಗುರು ಹಿಂಗೆಲ್ಲ ಏನೋ ಟ್ಯಾನ್ರಿ ಹುಡುಗರಿದ್ದಾರಂತೆ, ಎಲ್ಲ ಹಾಕೊಂಡು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರಂತೆ, ನಿಮಗೆ ಏನಿದು ಅವ್ನು ಹಿಂಗೆ ಮಾತಾಡ್ತಾ ಇದ್ದ, ಏನೋ ರಿಜ್ವಾನ್ ಏನೋ ಕೈವಾಡ ಇರ್ಬೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಮೇಲಕ್ಕೆ ಎತ್ಬಿಡ್ತಾರೆ. ಪಾಪ ಅವನು ಇಲ್ಲ, ಇವ್ ಸೀನೆಲೇ ಇಲ್ಲ. ಇಂಥವೆಲ್ಲ ಅವ್ರ ತಲೆಗೆ ಸೇರ್ಕೊಬಿಟ್ಟು ಇವ್ರಿಗೆ ಯಾರು ಹೇಳೋರು ಇಲ್ವೇ ಇಲ್ವಾ, ಇದಕ್ಕೊಂದು ಎಂಡ್ ಮಾಡಬೇಕಲ್ಲ, ಏನಾದರೂ ಆಗ್ಬಿಡ್ಲಿ ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ಸಮಯದಲ್ಲೇ ಇಂಥ ಘಟನೆಗಳಾಗ್ಬಿಡುವಂಥದ್ದು. ಏನಾಗುತ್ತೆ ಸರ್ ಆಕ್ಚುಲಿ? ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ವಿಸ್ತಾರವಾಗಿ ನಮ್ಗೆ ಹೇಳ್ತಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಹೇಗೆ ಒಂದು ಗಾಳಿ ಸುದ್ದಿ ಅಥವಾ ಒಂದು ಅಫ್ವಾ ಅಂತಾರೆ ಹಿಂದಿನಲ್ಲಿ, ಒಂದು ರೂಮರ್, ಗಾಸಿಪ್, ಹೇಗೆ ಒಬ್ಬ ವ್ಯಕ್ತಿ ಕೊಲೆಗೆ ಕಾರಣ ಆಗುತ್ತೆ, ಫಾರೂಕ್ನ ಮರ್ಡರ್ ಆಗುತ್ತೆ. ಒಳ್ಳೆ ಫ್ಯಾಮಿಲಿ ಅಂತ ಸರ್ ಹೇಳ್ತಾಯಿದ್ರು. ಅವನೇನೋ ಮಾತಾಡ್ತಾನೆ ಕೆಲವೊಂದು ಸಲ, ಒಂದಷ್ಟು ಹುಡುಗರು ಕೂತ್ಕೊಂಡು. ಅದು ಅವನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಇವನೇನಾರು ಮಾಡೋನಿದಾನ ಇಲ್ವಾ ಅಂಥೇಳಿ. ಬಟ್ ಅದು ಏನು ಮಾಡಿದೇನೆ ನಿಮ್ಗೆ ಮರ್ಡರ್ ಮಾಡ್ತಾನೆ. ಆಮೇಲೆ ಮತ್ತೆ ಆ ಕ್ವಾಶ್ ಆಗುವಂಥದ್ದು, ಕೇಸ್ ಕೂಡ ಬಿದ್ದೋಗುತ್ತೆ. ಸೊ ಹೊರಗಡೆ ಬರ್ತಾನೆ. ಆಮೇಲೆ ಅವನ ಸುತ್ತಮುತ್ತ ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬ ತನ್ವೀರ್ ಕೂಡ, ರೈಸರ್ ಲತೀಫ್ ಸಿಂಪಥೈಸರ್ಸು. ಈಗ ಇನ್ನೊಂದು ಕಡೆ ನಯೀಮ್ ಮರ್ಡರ್ ಆದಮೇಲೆ ಅವ್ನ ಸಿಂಪಥೈಸರ್ಸ್ ಎಲ್ಲ ಸೇರಿಕೊಂಡು ಏನೋ ಮಾಡಬೇಕು ಅನ್ನೋ ಥರದ್ದು ನಡೀತಾ ಇದೆ. ಏನೋ ಮಾಡಬೇಕನ್ನೋ ಥರದ್ದು ನಡೀತಿರ್ಬೇಕಾದ್ರೆ ಫಾರೂಕ್ನ ಮರ್ಡರ್ ಆಗ್ಬಿಟ್ಟಿದೆ. ಈಗ ಮತ್ತೆ ಫಾರೂಕ್ ಬಗ್ಗೆನೂ ಒಂದು ಅನ್ಯಾಯ ಆಯಿತು ಇವನಿಗೆ ಅನ್ನೋರು ಕೂಡ ಸೇರ್ಕೋತಾರೆ. ಹೀಗೆ ನೋಡಿ, ಒಂದು ಕಡೆ ಅದೇ ಅಶರೀರವಾಗಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಮನಸ್ಸುಗಳು ಒಂದು ಕಡೆ ಸೇರ್ಕೋತಾ ಇರ್ತವೆ. ಅವೆಲ್ಲ ಯಾವತ್ತಾದರೂ ಒಂದು ದಿವಸ ಒಟ್ಟು ಗೂಡ್ತವೆ ಅಂತ ನಾನು ಮೊದಲೇ ಹೇಳಿದೆ. ಸೇರ್ಕೊಳ್ತಾವವು. ಅವು ಅಂಥವು ಸೇರ್ಕೊಂಡಾಗಲೇ ಕಷ್ಟ ಆಗ್ತದೆ ಮನುಷ್ಯ ತಪ್ಪಿಸ್ಕೊಳ್ಳೋಕ್ಕೆ. ಬಲಾಢ್ಯರಿಂದ ತಪ್ಪಿಸ್ಕೊಬಿಡ್ಬೋದು. ಬಟ್ ಪ್ರತಿ ದಿವಸ ಅವನಿಗೆ ಶಾಪ ಆಗ್ತಾ ಇರ್ತಕ್ಕಂಥವ್ರು ಇರ್ತಾರಲ್ಲ, ಅವರು ಉದ್ದಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ಬಿಡ್ತದೆ. ಏನಾಯಿತು, ಇವಾಗ ಯಾರಾದರೂ ಮಾತಾಡಿದ್ರೆ, ಏನಾದರೂ ಹೇಳಿದ್ರೆ, ಏನಾದರೂ ಮಾಡ್ತಾನೆ, ಸ್ಕೆಚ್ ಮಾಡ್ತಾವೆ ನಾವು, ಇಲ್ಲ ಬ್ಯಾಟಿಂಗ್ ಮಾಡೋ ರೆಡಿ ಇದ್ದಾರೆ, ಬ್ಯಾಟಿಂಗ್ ಟೀಮು ಫೀಲ್ಡಿಂಗ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅವ್ರಿಗೆ ಯಾವಾಗ ಹೇಳಿದಾಗ ಅವ್ರನ್ನ ಮುಗಿಸುವಂಥ ಪ್ರವೃತ್ತಿ ಬಂದುಬಿಡ್ತಾರೆ ನೋಡಿ. ಕರೆಕ್ಟ್. ಇಲ್ಲಾಂದರೆ ನಾವು ಬಿಟ್ಟರೆ ಅವ್ರು ನಮ್ಮನ್ನು ಹೊಡೆದು ಬಿಡ್ತಾರೆ, ನಮ್ಮನ್ನು ಬದುಕಿಸಲ್ಲ ಅನ್ನುವಂಥದ್ದು ಅಂದಾಗ ಯಾವಾಗ ಅಂದ್ಕೋತಾರೋ ಅವರು, ಅವತ್ತಿಂದ ರಿಯಲ್ ರೌಡಿಸಮ್ ಶುರುವಾಗ್ತದೆ ಅವರಲ್ಲಿ. ಅರೆ ನಾನು ಬದುಕಬೇಕು ಅಂದ್ರೆ ಅವ್ನು ಸಾಯಿಸ್ಬಿಡ್ಬೇಕಪ್ಪ, ಮುಗಿಸ್ಬಿಡ್ರೋ. ಆಮೇಲೆ ಹೌದಾ, ಎಲ್ಲಿ ಕಾಯ್ತಾ ಇದ್ದಾರೆ, ಎಲ್ಲಿ ಫೀಲ್ಡಿಂಗ್ ಮಾಡ್ತಾವ್ರೆ, ಯಾವಾಗ ಎಲ್ಲೆಲ್ಲಿ ಮಾಡಿದ್ರು, ಯಾವ ಜಾಗದಲ್ಲಿ ಅವರೇ, ಯಾರು ದುಡ್ಡು ಕೊಡ್ತಾವ್ರೆ ಅಂತ ಅನ್ನುವಂಥದ್ದು ಸ್ವಲ್ಪ ಕನ್ಫರ್ಮೇಷನ್ ಅಂದ ತಕ್ಷಣವೇ ಈ ಗ್ಯಾಂಗೋಗಿ ಅವ್ರು ಹೊಡೆದು ಬಿಡೋದು ಪೂರ್ತಿ. ಅಂದರೆ ಬದುಕುವ ಅಸ್ತಿತ್ವ ಎಕ್ಸಿಸ್ಟೆನ್ಸಿಗೆ ಬಂದುಬಿಡ್ತಾರೆ ಅವರು. ನಾನು ಬದುಕಬೇಕು ಅಂದರೆ ಅವ್ನು ಸಾಯಬೇಕು ಅನ್ನುವಂಥದ್ದು. ದಟ್ ಈಸ್ ದ ರಿಯಲ್ ಕ್ರಿಕ್ಸ್ ಆಫ್ ಎ ರೌಡಿಸಮ್. ಕರೆಕ್ಟ್. ಅಲ್ಲಿಗೆ ಬಂದು ನಿಂತ್ಕೊಳ್ಳುವಷ್ಟೊತ್ತಿಗೆ ಹಲವಾರು ಘಟನೆಗಳು ಅವನನ್ನು ಕಾಡಿರ್ತವೆ. ಅದರಿಂದ ಹೊರಬರೋಕ್ಕೆ ಪ್ರಯತ್ನ ಪಟ್ಟು ಆಚೆ ಬಂದುಬಿಟ್ಟು ಎಲ್ಲಾದರೂ ಇದರಲ್ಲಿ ರಸ್ತೆಯಲ್ಲಿ ಸೊಪ್ಪು ಕಾಳು ಅದು ಇದು ಮಾರ್ಕೊಂಡಿರ್ತೀನಪ್ಪ, ಗಿಣ್ಣಂಗಡಿ ಇಟ್ಕೊಂಡು ಸೊಪ್ಪು ಗಿಪ್ಪು ಮಾರ್ತೀನಿ, ತರಕಾರಿನ ಅಂಥವರೆಲ್ಲ ಬಚಾವಾಗ್ಬಿಟ್ಟವ್ರೆ. ಇವ್ರುಗಳು ಇದೇ ಥರನೇ ಅಣ್ಣ, ಬಾಂಡು, ಗುರು, ಬಾಸು, ಈ ಥರ ಯಾರ್ಯಾರು ಪ್ರತಿ ದಿವಸ ಬೇಕು ಅಂತ ಮಾಡ್ತಾರಲ್ಲ, ಅವರೊಂದು ದಿವಸ ಅವರು ಬಾಂಡ್ರಲ್ಲಿ ಬರ್ಸ್ಕೊಂಡೇ ಹೋಗ್ಬಿಡ್ತಾರೆ ಅವ್ರು ಪರ್ಮನೆಂಟಾಗಿ. ಹಾಗೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತದೆ, ಸ್ಪೆಷಲ್ ಕ್ಯಾರೆಕ್ಟರ್. ಒಂದ್ಸಲ ನಾವು ಇದ್ರ ಬಗ್ಗೆ ಮಾತಾಡೋಣ ಸರ್. ನೆನಪು ನಾನು ಮರ್ತೀನಿ ಅಂತ ಅದನ್ನೇ ಹೇಳ್ತಾನೆ. ಬಡತನದಿಂದ ಬಂದವರು, ಶ್ರೀಮಂತಿಕೆಯಿಂದ ಬಂದವರು, ಇದು ಒಂದ್ಸಲ ಮಾತಾಡೋಣ ಸರ್ ನಾವು ಒಂದ್ಸಲ. ಯಾಕೆಂದರೆ ನಾವು ರೌಡಿಸಮ್ಗೆ ಮುಖ್ಯ ಕಾರಣಗಳಲ್ಲಿ ಒಂದು ಬಡತನ ಅಂತ ನಾವು ಅನ್ಕೋತೀವಿ, ಅದು ಸರಿ ಕೂಡ ಹೌದು. ಆದರೆ ಶ್ರೀಮಂತರು ಕೂಡ ಬಂದಿದ್ದಾರೆ, ಅದು ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದ್ಸಲ ಖಂಡಿತ ಮಾತಾಡೋಣ. ನೋಡಿ, ಈಗ ಅದೇ ಒಂದು ಬಹಳ ಇಂಪಾರ್ಟೆಂಟ್, ನಾನು ಒಂದು ಚಾಪ್ಟರ್ಗೆ ಬಂದಿದ್ದೀನಿ ಈಗ.
ಏನೀಗ ಬಡತನ ಮತ್ತು ಒಬ್ಬ ರಿಚ್ ಫ್ಯಾಮಿಲಿ, ಕಲ್ಚರ್ಡ್ ಫ್ಯಾಮಿಲಿ, ವಿದ್ಯಾವಂತ ಫ್ಯಾಮಿಲಿ ಅನ್ನುವಂಥ ಒಬ್ಬಂದ ಚಾಪ್ಟರ್ ಈಗ ನಾವು ಮಾತಾಡ್ತೀವಿ, ಅವನದೇ ಮಾತಾಡ್ತೀವಿ ಈಗ. ಒಂದು ಅಲ್ಲಿ ಶಿವಾಜಿನಗರ ಒಂದು ಬಡ ಮಕ್ಕಾನ್ ಅಂತ ಒಂದು ದೊಡ್ಡ ರಸ್ತೆ ಇದೆ, ಬಡ ಮಕ್ಕಾನ್ ಅದ್ರ ಒಂದು ಕಾಂಪೌಂಡ್ ಇದೆ, ಬಡ ಮಕ್ಕನ್ ಕಾಂಪೌಂಡ್ ಅಂತ. ಅಲ್ಲಿ ಕ್ರಿಕೆಟ್ ಆಡುವಂಥ ಪದ್ಧತಿ ಇದೆ. ಹುಡುಗರುಗಳೆಲ್ಲ ಬಂದು ಯಾವತ್ತೂ ಸ್ವಲ್ಪ ಎಲ್ಲ ಒಂದಷ್ಟು ನಿಂತ್ಕೊಂಡು ಎಲ್ಲ ಲಿಟ್ರೇಟ್ಸ್ಗಳು ಎಲ್ಲ ಆಟ ಆಡ್ತಾ ಇರ್ತಾರೆ. ಒಂದು ದಿವಸ ಏನಾಗುತ್ತೆ, ಅಲ್ಲಿ ಒಳಗಡೆ ಒಂದಷ್ಟು ಜನ ಹುಡುಗರುಗಳು ಕ್ರಿಕೆಟ್ ಆಡ್ತಾ ಇರುವಂಥ ಸಮಯದಲ್ಲಿ ಬಾಲ್ ಆಚೆ ಹೊಟ್ಟೋಗ್ಬಿಡ್ತದೆ. ಅಂದರೆ ಮಕಾನ್ ಕಾಂಪೌಂಡಲ್ಲಿ ಆಡ್ತಾ ಇರುವಂಥ ಬಾಲು ಆಚೆ ಹೋಗ್ಬಿಡುತ್ತೆ, ಹೊಡಿತಾರೆ. ಅದರಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಟೆನ್ನಿಸ್ ಬಾಲ್ಗಳು ಮತ್ತು ಈ ಥರದ ಬಾಲ್ಗಳಲ್ಲೇ ಅಲ್ಲಿ ಆಡ್ತಾ ಇರುವಂಥದ್ದು. ಇವರು ಸ್ವಲ್ಪ ಒಳಗಡೆ ಇದ್ದು ಒಂದು ಸ್ವಲ್ಪ ಕಾರ್ಕ್ ಬಾಲ್ ಅಂತ ಬರುತ್ತೆ ನೋಡಿ, ಕಾರ್ಕ್ ಬಾಲ್ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಅದರಲ್ಲಿ ರಿಜ್ವಾನ್ ಇರ್ತಾನೆ ಅವ್ರ ಜೊತೆ, ಆಮೇಲೆ ಒಡ್ಡು ಇರ್ತಾನೆ, ಎಲ್ಲ ಅಂದರೆ ಅವರ ಮನಸ್ಥಿತಿಗೆ ತಕ್ಕಂಥವರೆಲ್ಲ ಹುಡುಗರುಗಳು, ಒಳ್ಳೆ ಇವರು ಹುಡುಗರುಗಳು, ಮುಜಾಮಿಲ್ಲು, ಆಮೇಲೆ ಶಾಕೀರು, ಆಮೇಲೆ ಇನ್ನೊಬ್ಬ ಸುಹೇಲ್ ಅಂತ ಹೇಳ್ಬಿಟ್ಟು ಅಂತ ಇವರು ಒಂದಷ್ಟು ಜನ ಸೇರಿಕೊಂಡು ಕ್ರಿಕೆಟ್ ಆಡ್ತಾ ಇರ್ತಾರೆ. ಇದೆಲ್ಲ ರೌಡಿಗೆ ಸಂಬಂಧಪಟ್ಟದ್ದಲ್ಲ, ಅಲ್ಲ ಇದುವರೆಗೂ ಅವ್ರ ಫೀಲ್ಡು ಅಲ್ಲಲ್ಲೇ ಆ ಇನ್ಸಿಡೆಂಟ್ಗಳನ್ನ ನೋಡ್ಕೊಂಡು ಬಂದವ್ರು ಅಷ್ಟೇ. ಇವನ್ನೆಲ್ಲ ಏನು ಈ ಥರ ನಡೀತದಲ್ಲಪ್ಪ, ರೌಡಿಸಮ್ ಅಂದ್ರೆ ಏನು? ಅವತ್ತೊಂದು ದಿವಸ ಹೇಳಿದ್ನಲ್ಲ ನಾನು, ಶಿವಾಜಿನಗರದಲ್ಲಿ ಕಣ್ಣುಗಳು ಕೆಲವಷ್ಟು ನೋಡ್ದು ಅಂದ್ಬಿಟ್ಟು ಅಂತ. ಅದರಲ್ಲಿ ಯಾರೋ ಇದ್ರಲ್ಲಿ ಒಬ್ಬರು ಇಬ್ಬರು ಅದನ್ನು ಕತ್ತರಿಸ್ಬೇಕಾದದ್ದು, ಸಾಯಿಸ್ಬೇಕಾದದ್ದು, ಕೊಂದಾಕೋದ ರೀತಿ ಅದನ್ನು ಹಾಕ್ಕೊಂಡು ಆ ಒಬ್ಬ ಮನುಷ್ಯ ಇದರಲ್ಲಿ ವಿಟ್ನೆಸ್ ಆಗಿರ್ತಕ್ಕಂಥವ್ರು ಇದ್ದಾರೆ. ಅದೇನಾಗಿದೆ, ಅವತ್ತು ಆಟ ಆಡಬೇಕಾದಾಗ ಆ ಬಾಲ್ ಒಬ್ಬರು ಆಚೆ ಹೋಗ್ಬಿಡುತ್ತೆ, ಒಂದು ಕಾರ್ಕ್ ಬಾಲು ಹೋಗಿ ಬಲವಾದಂಥ ಏಟ್ ಬಿದ್ದುಬಿಡುತ್ತೆ ಹೊರಗಡೆ. ಬಿದ್ದಾದ್ಮೇಲೆ ಏನಾಗೋದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಅವನೊಂದು 15 ದಿವಸ ಹಾಸ್ಪಿಟ್ಲಲ್ಲಿ ಇರ್ತಾನೆ. ಆಮೇಲೆ ಫಸ್ಟ್ ಕೋಮಾದಲ್ಲಿ ಇರ್ತಾನೆ, ಆಮೇಲೆ ಈಚೆ ಬರ್ತಾನೆ. ಅಲ್ಲಿ ಅಲ್ಸೂರ ಇದ್ರ ಕೆರೆ ಹತ್ರ ಒಂದು ನರ್ಸಿಂಗ್ ಹೋಮ್ ಇತ್ತು, ಒಂದು ಭಾರತೀಯ ನರ್ಸಿಂಗ್ ಹೋಮ್ ಅಂತ, ಅದರಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಅವನಿಗೆ. ಸುಮಾರು ಹೆಚ್ಚು ಕಡಿಮೆ ಅವನಿಗೆ ಆವಾಗಲೇ ಒಂದು 40,000 to 50,000 ರೂಪಾಯಿ ಖರ್ಚಾಗುತ್ತೆ. ಅಂದರೆ ಈಗ 4-5 ಲಕ್ಷ ರೂಪಾಯಿ ಇವಾಗ. ಅಷ್ಟು ಖರ್ಚು ಮಾಡಿ ಅವನನ್ನು ಬದುಕಿಸುವಂಥದ್ದು ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ್ಬಿಡುತ್ತೆ. ಅದಾದಮೇಲೆ ಅವನಿಗೆ ಏನಪ್ಪ, ಅವರು ಸ್ವಲ್ಪ ವೆಲ್ ಟು ಡೂ ಇದ್ರು, ಚೆನ್ನಾಗಿದ್ರು. ಹುಡುಗನ ಕಡೆಯವರು. ಅವನೇ ರಿಜ್ವಾನು. ಅವನು ಅವ್ರ ಮನೆಯವರು ಸ್ವಲ್ಪ ಆಯಿತು ಬಿಡಪ್ಪ, ಏನು ಆಟ ಆಡ್ಬಿಟ್ಟಿದ್ದೀರಿ ನೀವು, ಏನೋ ಬಿದ್ದುಬಿಟ್ಟಿದೆ ಅಂದ್ಬಿಟ್ಟು. ಅದಾದಮೇಲೆ ಇನ್ನೊಂದು ಹಂತಕ್ಕೆ ಮೇಲಕ್ಕೆ ಹೋಗುತ್ತದು. ಸರಿ, ರಿಜ್ವಾನಿಗೆ ಏನು ಬ್ಯಾಕ್ಗ್ರೌಂಡ್ ಏನಿಲ್ಲ. ಅವನೊಬ್ಬ ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸು, ಆಗಲೇ ಒಳ್ಳೆ VCRಗಳು, ರೇಡಿಯೋಗಳು ಮತ್ತು ಈ ಥರ ಎಲೆಕ್ಟ್ರಾನಿಕ್ ಒಳ್ಳೆ ಅಂಗಡಿ ಇಟ್ಕೊಂಡಿರ್ತಾನೆ. ರಿಪೇರಿಗೂ ಸಹ ಹುಡುಗರುಗಳು ಇಟ್ಕೊಂಡಿರ್ತಾನೆ. ಇವನು ಪರ್ಸ್ನಲಾಗಿ ರಿಪೇರಿ ಮಾಡ್ತಾನೆ. ಅವನ ಹತ್ರ 5-6 ಜನ ಕೆಲಸ ಮಾಡ್ತಾರೆ. ಎಲ್ಲ ಥರವಾದಂಥ ಅವನು ಈಸ್ ಎ ಲಿಟ್ರೇಟ್ ಗೈ. ಅವ್ನು ಬೆರೀತಿದ್ದೇ ಸ್ವಲ್ಪ ಲಿಟ್ರೇಟು, ಸಂಪರ್ಕಗಳು. ಆಮೇಲೆ ಅವನಿಗೆ ಇದು ಯಾವುದು ಈ ಥರದ್ದೆಲ್ಲ ಯಾವುದೂ ಬೇಕಾಗಿಲ್ಲ. ಬಟ್ ಈ ಹ್ಯಾಸ್ ವಿಟ್ನೆಸ್ಡ್ ಸೋ ಮೆನಿ ಥಿಂಗ್ಸ್. ಯಾರೇ ಆಗಲಿ ಲಿಟ್ರೇಟ್ಗಳು ನೋಡಿದವರೆಲ್ಲ ಕೇಳಿಸ್ಕೊತಾರೆ, ನೋಡ್ಕೊಳ್ತಾರೆ, ಎಲ್ಲ ಆಗ್ತದಲ್ಲ. ಈ ಥರದವು ಎಲ್ಲರಿಗೂ ಮನೋಭಾವನೆ ಇದ್ದಿದ್ದೇ ಅದು. ಅವತ್ತೇನು ಮಾಡ್ತಾರೆ, ಅವತ್ತು ಅವ್ರ ಮನೆ ಹತ್ರ ಒಂದು ಗುಂಪು ಬರ್ತಾರೆ. ಬಂದು ಇಲ್ಲ 50,000 ರೂಪಾಯಿ ದುಡ್ಡು ಕೊಡಬೇಕು, ಅದೆಲ್ಲ ಹಾಸ್ಪಿಟ್ಲದೆಲ್ಲ ಆಯಿತು, ಇವನು ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಅವನು ಈಗ ಯಾರ ಮನೆಗೆ ಬರ್ತಾರೆ? ರಿಜ್ವಾನ್ ಮನೆ ಹತ್ರ ಬರ್ತಾರೆ. ಅಲ್ಲ ಸರ್, ಇವನು ಹೊಡೆಸ್ಕೊಂಡವನು ಹೊಡೆದವರು, ಕ್ರಿಕೆಟ್ ಆಡ್ತಾ ಇದ್ದವನು ರಿಜ್ವಾನು. ಹೊಡೆಸ್ಕೊಂಡವನು ಬೇರೆ. ಅವನು ಈ ತನ್ವೀರ್ ಕಡೆ ಹುಡುಗನ ಕಡೆ. ಅವನ ಹೆಸರೇನು ಸರ್? ಅವನ ಹೆಸರು ಹೇಳ್ತಿಂದ, ಅವನ ಹೆಸರು ಜ್ಞಾಪಕ ಇಲ್ಲ ನನಗೆ, ಎಲ್ಲೋ ಬರ್ದಿದ್ದೀನಿ. ಇಲ್ಲ, ಅವನಲ್ಲ, ಇಲ್ಲ ರಿಜ್ವಾನ್ ಒಳ್ಳೆ ಕ್ಯಾರೆಕ್ಟರ್ ಇವನು. ಅವತ್ತು ವಿಟ್ನೆಸ್ ಏನು ಮಾಡ್ತಾನಲ್ಲ, ಅವತ್ತೊಂದು ದಿವಸ ಯಾರು ವಿಟ್ನೆಸ್ ಮಾಡಿದ್ರಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಈಸ್ ಎ ಡಿಪ್ಲೊಮಾ ಎಲೆಕ್ಟ್ರಾನಿಕಲ್ ಗೈ. ಅಂದ್ರೆ ಈಗ ಏನು ರಿಜ್ವಾನು ಬಾಲ್ ಹೋಗಿ ಹೊಡಿಯುತ್ತಲ್ಲ, ಆ ಗ್ಯಾಂಗಲ್ಲಿ ಇರ್ತಾನೆ. ಬಾಲು ಹೊಡಿತದಲ್ಲ, ಆ ಹೊಡಿಯುವಂಥವನು ಆಚೆ ಯಾರೋ ರಸ್ತೆನಲ್ಲಿ ಇದ್ದವನು. ಅವನು ದಾರಿ ಹೋಗ ಅಷ್ಟೇನೆ, ಅವನು ಯಾವ ಗ್ಯಾಂಗ್ನವನಲ್ಲ. ಅವನು ರಸ್ತೆಯಲ್ಲಿ ನಡ್ಕೋಗ್ತಾ ಇದ್ದವನು ಗೇಟ್ ಬಿದ್ದುಬಿಡುತ್ತೆ ಅಷ್ಟೇ. ಅದನ್ನು ಹಾಸ್ಪಿಟ್ಲಿಗೆ ಹೋದಾದ್ಮೇಲೆ ಇವರೆಲ್ಲ ಸೇರಿಕೊಂಡು ಇಲ್ಲಿ ಹಾಸ್ಪಿಟ್ಲಿಗೆ ಅದನ್ನ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಹೇಳಾದ್ಮೇಲೆ ಇಷ್ಟು ಖರ್ಚಾಯ್ತದೆ. ಕೊನೆಗೇನಾಗುತ್ತೆ, ಅವ್ರುಗಳು ಮತ್ತೆ ಮುಂದೆ ಹೋಗ್ತಾರೆ. ಇವರೆಲ್ಲ ಸಖತ್ತಾಗತ್ ಕಾಣೋ ಕಾಸು ಇವ್ರ ಹತ್ರ ಬಿಡೋದು ಬೇಡ, ಒಂದಷ್ಟು ಕಿತ್ಕೊಳ್ಳೋಣ ಅಂತ ಅನ್ನುವಂಥ ಮೆಂಟಾಲಿಟಿ ಇವರಲ್ಲಿ ಡೆವಲಪ್ ಆಗ್ತದೆ. ಅದಾದಾಗ ಏನಾಗುತ್ತೆ, ಮತ್ತೆ ಇವನ್ನೆಲ್ಲ ಆದಮೇಲೆ ಸ್ವಲ್ಪ ದಿವಸ ಎಲ್ಲ ಆಗಿ ಇವನ್ನೆಲ್ಲ ಟ್ರೀಟ್ಮೆಂಟ್ಗಳು ತೊಗೊಂಡು ಎಲ್ಲ ಆಗಿ ವಾಸ ಮಾಡ್ಕೊಂಡು ಬರ್ತಾನೆ. ಬಂದಾದಮೇಲೆ ಮತ್ತೆ ಇವನು ಮನೆ ಹತ್ರಕ್ಕೆ ಹೋಗ್ತಾರೆ. ಮನೆ ಹತ್ರಕ್ಕೆ ಹೋಗ್ಬಿಟ್ಟಾದ್ಮೇಲೆ, ನೋಡಪ್ಪ ಹಿಂಗೆಲ್ಲ ಇದೆ ನೋಡು, ಈ ಥರ ಒಂದು 50,000 ರೂಪಾಯಿ ದುಡ್ಡು ಕೊಟ್ಬಿಡು, ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಕೊಡಿಸ್ಬಿಡು, ಇಲ್ಲ ನೀನೇ ಕೊಟ್ಬಿಡು, ಅವನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ, ಇನ್ನೂ 6 ತಿಂಗಳು 1 ವರ್ಷ ಹಾಗೆ ಹೀಗೆ ಅಂತ. ಆವಾಗ ಒಂದು ಸ್ವಲ್ಪ ಸ್ಕಫಲ್ ಆಗುತ್ತೆ ಅಲ್ಲಿ. ಅಲ್ಲಪ್ಪ, ನಾವೇನು ಬೇಕು ಅಂತ ಹೊಡೆದ್ವಾ,
ನಾವು ಏನೋ ಅಚಾನಕ್ಕಾಗಿ ಬಂದ್ಬಿಟ್ಟು ನಾವು ಯಾರಿಗಾದ್ರೂ ಹಿಂಗೆ ಹೊಡಿಬೇಕು ಅಂತ ಹೊಡೆದಿಲ್ಲ, ಅದೇನೋ ಬಂದ್ಬಿಟ್ಟಿದೆ. ನಾವೆಲ್ಲ ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ, ಇನ್ನೂ 50,000 ರೂಪಾಯಿ ಕೊಡೋದು ಹೆಂಗೆ ಆಗುತ್ತೆ, ಹಿಂಗೆಲ್ಲ ಆಗಲ್ಲ ನೋಡಿ, ಹಿಂಗೆಲ್ಲ ನೀವು ಕೇಳಿದ್ರೆ ಹೆಂಗೆ ಸರಿ ಆಗ್ತದೆ ಅಂತ ಇವನೇ ಕೊಡಿಸಿರ್ತಾನೆ. ರಿಜ್ವಾನೇ ಇವ್ರೂರು ಮನೆಯವರೇ ಸೇರಿಸಿ ಕೊಡ್ಸಿರ್ತಾರೆ ಪೂರ್ತಿ. ಅವನು ಕಂಪ್ಲೀಟ್ ವಾಸೇನೋ ಆಗೋಗ್ಬಿಟ್ಟಿರ್ತಾನೆ. ಇವನನ್ನ ಟೂಲ್ ಆಗಿ ಬಳಸ್ಕೋತಾರೆ ಅವರು, ಇನ್ನೊಬ್ರು ಆ ಗ್ಯಾಂಗ್ನವರು, ಹೊರಗಡೆ ಗ್ಯಾಂಗ್ನವರು. ಯಾರು ಟೂಲ್ ಆಗಿ ಬಳಸ್ಕೋತಾರೆ ಇವರೇ ಬಳಸ್ಕೊಳ್ಳೋದು. ಯಾರು ಈ ಇಸ್ತಿ ತನ್ವೀರು ಮತ್ತು ಇವರು ಒಂದಷ್ಟು ಹುಡುಗರು ಇರ್ತಾರಲ್ಲ, ಇಸ್ತಿಯಾಕು ಸಜ್ಜಾದಿ, ಈ ಗ್ಯಾಂಗ್ ಇರ್ತದಲ್ಲ ಇವರ ಹುಡುಗರುಗಳು ಅವ್ರುಗಳು. ಆವಾಗ ಈ ಥರ ನಾವು ಮಾಡೋಕ್ಕಾಗೋದಿಲ್ಲ, ಎಲ್ಲಿ ತಗೊಬರೋಣ ಹಾಗೆ ಹೀಗೆ ಅಂತ. ಏನಪ್ಪ ನೀನು ಅವ್ನು ಹಂಗೆ ಅಷ್ಟೆಲ್ಲ ಏಟ್ ಮಾಡಿಕೊಂಡು ಏನು ಕೆಲಸ ಮಾಡೋಕ್ಕಾಗೋದಿಲ್ಲ, ನೀನು ಕೊಡ್ಬೇಕು, ಹಾಗೆ ಕೊಡಲಿಲ್ಲ ಅಂದರೆ ನೋಡು ನೀನು ಹಾಗೆ ಹೀಗೆ ಅಂತೇಳಿ ಅಂತ ಅವ್ನಿಗೆ ಎದುರಿಸ್ತಾರೆ. ಎದುರಿಸಾದ್ಮೇಲೆ ಇದು ಹಿಂಗೆ ಹಂಗೆ ಏನೋ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಇವನ ಹತ್ರ ಹೋಗ್ತದದು, ಕೋಳಿ ಫಯಾಜ್ ಹತ್ರ. ಕೋಳಿ ಫಯಾಜ್ ಹತ್ರ ಹೋದ ತಕ್ಷಣ ಏನಾಗುತ್ತೆ, ಯಾಕೋ ಏನು ಸಮಾಚಾರ, ಏನು ಹಿಂಗೆಲ್ಲ ಮಾಡಿದ್ದಿ ಅಂತಲ್ಲ. ಅವ್ನು ಹುಡುಗರುಗಳೆಲ್ಲ ಇವರೆಲ್ಲ ಕರ್ಕೊಂಡು ಹೋದವರು ಅದೇನೋ ಕೊಟ್ಬಿಟ್ಟು ಪಾಪ ಅವನೇಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹಾಗೆ ಹೀಗೆ ಕೊಡಲಿಲ್ಲ ಅಂದರೆ ಗೊತ್ತಲ್ಲ, ಇವೆಲ್ಲ ಕತೆ ಬೇಡ, ಇವೆಲ್ಲ ಹೇಳಾದ್ಮೇಲೆ ಆಗಬೇಕದು ಹಾಗೆ ಹೀಗೆ ಅಂತೇಳಿ ಸಿಕ್ಕಾಬಿಟ್ಟೆ ರೋಪ್ ಹಾಕ್ಬಿಟ್ಟು ಅವನಿಗೆ ಗೊತ್ತಲ್ಲ, ಆಮೇಲೆ ನಮಗೆಲ್ಲ ಬರೀ ಇವರೆಲ್ಲ ಗೊತ್ತಾ, ಸುಮ್ಮನೆ ಅವ್ರ ಕೈಲಿ 7-7 ಆಗ್ಬೇಡಪ್ಪ ನೀನು, ಸುಮ್ಮನೆ ಅದೇನು ಸೆಟ್ಲ್ಮೆಂಟ್ ಮಾಡ್ಕೊಂಡು ಕೊಟ್ಬಿಟ್ಟು ಕಳಿಸ್ಬಿಡು, ಆಯಿತು ನಿಮ್ಮ ತಪ್ಪಲ್ವ ಅದು, ಅಲ್ಲಿ ಆಡಿದ್ದು ಮಕಾನಲ್ಲಿ ಹೊಡೆದಿದ್ದು ಇದರಲ್ಲಿ ಬಾಲೆಯಲ್ಲಿ ಗೀಲೆಯಲ್ಲಿ ಅಂತೇಳಿ ಇವನಿಗೊಂಥರ ಟೆರಿಬಲಿ ಶಾಕ್ ಇವನು. ಯಾರಿಗೆ ರಿಜ್ವಾನು ಶಾಕ್ ಆಗ್ಬಿಡ್ತಾನೆ. ಅರೇ ರೇ ಏನಿದು ಈ ಥರ ಆಗ್ಬಿಡ್ತಲ್ಲ, ಹಿಂಗೆ ಇದು ಪರಿಸ್ಥಿತಿ, ಈ ಥರ ಏನು ಈ ಥರ ರೋಪ್ ಹಾಕ್ಬಿಟ್ಟು ಅಲ್ಲ ನನಗೆ, ಅವ್ನು ತಡ್ಕೋಕ್ಕಾಗ್ತಾ ಇಲ್ಲ, ಅದರಿಂದ ಈಚೆನೇ ಬರೋಕ್ಕಾಗ್ತಾ ಇಲ್ಲ ಅವನು. ಅದಾದಮೇಲೆ ಆ ಶಾಕಲ್ಲಿ ಇರಬೇಕಾದಾಗಲೇ ಏನೇನಾಗ್ತದೆ, ಇವನು ಎಲೆಕ್ಟ್ರಾನಿಕ್ ಶಾಪ್ ಇರ್ತದೆ ಅಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಅಂಗಡಿ ಇರುತ್ತೆ, ಬಟ್ಟೆ ಅಂಗಡಿ. ಆ ಬಟ್ಟೆ ಅಂಗಡಿದೊಂದು ಗಲಾಟೆ ಬರುತ್ತೆ. ಓಕೆ, ಅಲ್ಲಿ ಬಂದು ಏಕಾಏಕಿ ಅದೇನೋ ಬಾಡಿಗೆ ಜಾಸ್ತಿ ಮಾಡಲಿಲ್ಲ ಅಂತ ಎತ್ತಾಕ್ಸ್ಬಿಡ್ತಾರೆ ಬಾಡಿಗೆ. ರಿಜ್ವಾನ್ ಅಂಗಡಿ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಅಂಗಡಿ ಅವನು. ಅವಾಗ ಇವ್ನು ಮಾರಲ್ಲಿ ಸಪೋರ್ಟ್ ಮಾಡೋಕೆ ಹೋಗ್ತಾನೆ. ಹಿಂಗೆ ಕೊಡುಗೆ ಏನೋ ಹೆಚ್ಚು ಕಡೆ ಮಾತಾಡ್ಕೊಂಡು ಇದು ಮಾಡ್ಕೊಳ್ಳಿ, ಹಿಂಗೆ ಏಕಾಕಿ ಎತ್ತಾಕ್ಬಿಟ್ರೆ ಎಲ್ಲೋಗ್ಬಿಡ್ತಾನೆ. ಇಲ್ಲಾಂದ್ರೆ ನೀವೇನಾದ್ರು ಮೊದಲೇ ಹೇಳಿದ್ರೆ ಬೇರೆ ಕಡೆ ಎಲ್ಲಾದರೂ ಹೋಗ್ತಿದ್ರು ಅವರು, ಎಲ್ಲ ತೆಗೆದು ಎಲ್ಲ ಆಚೆ ಬಿಸಾಕ್ಬಿಡ್ತಾವೆ, ಹಾಕ್ತಾರೆ ಎತ್ಕೊಂಡು ನೀನು ಹಾಗೆ ಹೀಗೆ ಅಂದ್ಬಿಟ್ಟು ಅಂತ. ಇವನಿಗೆ ಇದ್ದದ್ದು ಅವನಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಯಾರಿಗೆ? ಇವನಿಗೆ ರಿಜ್ವಾನ್ಗೆ. ರಿಜ್ವಾನ್ ಒಂಥರ ಕೆಂಡಾಮಂಡಲ ಆಗ್ಬಿಡ್ತಾನೆ. ಇವನು ಏನು ಈ ಥರ ಈ ಮಟ್ಟಕ್ಕೆ ಹಿಂಗೆಲ್ಲ ಇವನು ಇದು ಮಾಡಿ ನಮಗೆ ಇದು ಮಾಡಿದ್ನಲ್ಲ. ಆಮೇಲೆ ಏನು ಮಾಡ್ಬಿಡ್ತಾರೆ, ಅವ್ರಿಗೆ ಈ ಎತ್ತಾಕ್ಸಿದ್ರಲ್ಲ ಅವ್ರ ಕಡೆಯಿಂದನೇ ಇವ್ರಿಗೆ ಕಂಪ್ಲೇಂಟ್ ಕೊಡಿಸ್ಬಿಡ್ತಾನೆ. ಇವು ಎತ್ತಾಕ್ದವ್ನು ಯಾರ್ಯಾರು ಎತ್ತಾಕಿದ್ರು ಅಂತ ಪೊಲೀಸವ್ರಿಗೆ ಗೊತ್ತಾಗ್ತದೆ. ಗೊತ್ತಾದ ತಕ್ಷಣವೇ ಅವ್ರನ್ನ ಸೇರಿಸಿದ್ರಲ್ಲ ಕಂಪ್ಲೇಂಟ್ನಲ್ಲಿ ಕೊಟ್ಟಾಗ ಅದ್ರ ಜೊತೆ ರಿಜ್ವಾನ್ ಕೇಸು ಸೇರಿಸ್ಬಿಡ್ತಾರೆ. ಓಕೆ, ರಿಜ್ವಾನ್ ಸಪೋರ್ಟ್ ಮಾಡಿದೆ ಆ್ಯಕ್ಚುಲಿ ಅಂಗಡಿಯವನಿಗೆ. ಈ ಅಂಗಡಿಯವನಿಗೆ ಎದುರಿಸ್ಬಿಟ್ಟು ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡಬೇಕಾದಾಗ ಗೊತ್ತಾಯ್ತಲ್ಲ, ನಾನು ಅಷ್ಟೊತ್ತಿಗಾಗಲೇ ಪೊಲೀಸರೆಲ್ಲ ಬಂದೆಲ್ಲ ಗಲಾಟೆ ಆಗೋಯ್ತದೆ, ಬಂದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟು ನಡೀರಿ ಅಂತ ಕರ್ಕೊಂಡು ಹೋಗ್ತಾರೆ. ಕಂಪ್ಲೇಂಟ್ ಇದಾದಾಗ ರಿಜ್ವಾನು ಸೇರಿಸ್ಬಿಡ್ತಾರೆ. ಆ್ಯಕ್ಚುಲಿ ರಿಜ್ವಾನು ಇವ್ರಿಗೂ ಆಪೋಸಿಟು ಕೌಂಟ್ರಿ ಇವನು ಜೈಲಿಗೆ ಕಳಿಸ್ಬಿಡ್ತಾರೆ. ಅವನಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಏನಿದು ನಾನು ಏನೂ ಮಾಡಲಿಲ್ಲ ಅಂದರೂ ಈ ಥರ ಮಾಡ್ತಾವ್ರಲ್ಲ ಇವರು ಅಂಥೇಳಿ ಅವನು ಆಚೆನೂ ಹೋಗೋಕ್ಕಾಗಲ್ಲ, ಈಚೆನೂ ಬರೋಕ್ಕಾಗಲ್ಲ. ಆಮೇಲೆ ಮನೆಯವರೆಲ್ಲ ನೀನೇನೋ ಮಾಡದೆ ಸುಮ್ಮನೆ ಮಾಡ್ತಾರಾ, ನೀನೆಲ್ಲ ಅವ್ರ ವಿರುದ್ಧ ಮಾಡ್ಕೊಳ್ತೀಯ, ಹಿಂಗೆಲ್ಲ ಹೋಗಿ ಅವ್ರಿಗೆಲ್ಲ ರೋಪ್ ಹಾಕ್ಬಿಟ್ಟು ಇದು ಮಾಡಿದೆ, ನಿನಗೆ ಮುರ್ಗಿ ಪಾಯಾಸ್ ಕರ್ಸ್ಕೊಂಡು ನೀನು ರೋಪ್ ಹಾಕಿ ಕಳಿಸ್ತಾನೆ ಅಂದರೆ ನೀನೇನೋ ಮಾಡ್ತಾಯಿದ್ದೀಯ, ನೀನು ಅಲ್ಕ ಕೆಲಸನ, ನೀನು ಕ್ರಿಮಿನಲ್ ಕೆಲಸನ ಹಾಗೆ ಹೇಗೆ ಅಂತ ಇವ್ರ ಮನೆಯಲ್ಲಿ ಇವ್ನಿಗೆ ಹಾಕ್ಕೊಂಡು ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಸಿಕ್ಕಾಬಿಟ್ಟೆ. ಆಮೇಲೆ ಏನು ಅವನಿಗೆ ಇದೇ ಆಗಲ್ಲ, ಏನು ಅದರಿಂದ ಈಚೆನೇ ಬರೋಕ್ಕಾಗ್ತಾ ಇರಲ್ಲ. ನಾನು ಏನೂ ಮಾಡಲಿಲ್ಲ ಅಂದರೂ ಈ ಥರ ಮಾಡ್ತಾ ಇದ್ದಾರಲ್ಲ ಅವರು ಅನ್ನೋದು. ಅದಾದಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಾಗುತ್ತೆ, ಅಜಂತಾ ಥಿಯೇಟ್ರಿಗೆ ಒಂದು ಪಿಕ್ಚರ್ಗೆ ಹೋಗಿರ್ತಾರೆ ಇವರು. ಅಲ್ಲಿ ಇವರು ರಿಜ್ವಾನು ಮತ್ತು ಇವರೆಲ್ಲ ಟೀಮ್ ಬೇಲಬಲ್ ಕೇಸ್ ಈಚೆ ಬಂದ್ಬಿಡ್ತಾರೆ. ಬಂದಾದ್ಮೇಲೆ ಇವರು ಅಜಂತಾ ಥಿಯೇಟರ್ ಕೇಸ್ಗೆ ಹೋಗ್ತಾರೆ ಇವರು ಒಳಗಡೆ. ಅಲ್ಲಿ ಒಂದು ಖಳನಾಯಕ ಯಾವುದೋ ಪಿಕ್ಚರ್ ನಡೀತಾ ಸಿನಿಮಾ ನೋಡೋಕ್ಕೆ ಒಳಗಡೆ. ಈಚೆ ಬರ್ತಾರಲ್ಲ, ಈಚೆ ಬರ್ತಾ ಇರ್ಬೇಕಾದಾಗ ಏನೋ ಮಾತುಕತೆ ನಡೀತಾರೆ. ಇಸ್ತಿಯಾಕ್ ಅವರು ಗ್ಯಾಂಗ್ ನಿಂತಿರ್ತಾರಲ್ಲ, ಕರೀತಾರೆ ಒಂದು ಪಿಕ್ಚರ್, ಬಾರ ಇಲ್ಲಿ, ಏನಮ್ಮ ನೀನು ಬೆಲೆ ಜಾಸ್ತಿ ಆಗೋಯ್ತಲ್ಲ, ಅಲ್ಲಿ ನೋಡಿದ್ರೆ ಬಟ್ಟೆ ಅಂಗಡಿದು ಇನ್ನೊಂದು ಆಡಿದ್ರೆ ಇನ್ನೊಂದಕ್ಕೂ ಅಲ್ಲಿಗೂ ಬರ್ತೀಯ, ಇಲ್ಲಿಗೆ ಬಂದರೆ ಅವ್ನಿಗೆ ಇದು ಮಾಡ್ತೀಯ, ಅವ್ರು ಕಾಸು ಸೆಟ್ಲ್ ಮಾಡಲ್ಲ, ನೀನು ಏನು ದಾದ ಆಗೋದ ನೀನು ಹಾಗೆ ಹೀಗೆ ಅಂತ ಹೇಳ್ಬಿಡ ರಪ ತಲೆ ಮೇಲೆ ಹಿಡ್ಕೊಂಡು ಆ ಜನಗಳ ಮುಂದೆ ಉಚ್ಚನಾಗಿ ಹೊಡೆದಂಗೆ ಹೊಡೆದು ಬಿಡ್ತಾರೆ. ಎಲ್ಲ ಯಾರು ಸರ್ ಹೊಡೆಯೋದು? ಇಸ್ತಿಯಾಕ್ ಟೀಮು, ಅದೇ ಕೋಳಿ ಫಯಾಜ್ ಗ್ಯಾಂಗ್ ಹೊಡೆದು ಬಿಡ್ತಾರೆ. ಹೊಡೆದ ತಕ್ಷಣವೇ ಅವ್ನಿಗೆ ಅವಮಾನ ಆಗ್ಬಿಡ್ತದೆ, ಅವನಿಗೆ ತಡ್ಕೊಳ್ಳೋಕೆ ಆಗೋದಿಲ್ಲ.
ಏನು ಹಿಂಗೆ ಏನೋ ಎಲ್ಲೋದ್ರೂ ಏಟ್ ಬೀಳ್ತಾವಲ್ಲ ಇದೇನಿದು ಅಂದ್ಬಿಟ್ಟು ಅಂತ ಅವ್ರು ಏನು ಮಾಡಬೇಕು ಅನ್ನೋದೇ ಇದು ಕಷ್ಟ ಆಗ್ಬಿಡ್ತದೆ. ಅವನಿಗೆ ಇನ್ನೊಬ್ಬ ಪಾಪ ಅಂಗಡಿ ಹತ್ರ ಬರ್ತಾ ಇರ್ತಾನೆ. ಅವನು ಎಲ್ಲಿ ಎಲೆಕ್ಟ್ರಾನಿಕ್ ಅಂಗಡಿ ಹತ್ರ ಬರ್ತಾ ಇರ್ತಾನೆ. ಅವನಿಗೆಲ್ಲ ಭಾಳ ಚೆನ್ನಾಗಿ ಪರಿಚಯ ಇರ್ತಾನೆ. ಯಾರಿಗೆ ರಿಜ್ವಾನ್ಗೆ ಅವನಿಗೆ ಪಾಪ ಅದೇನು ಮಾಡಿ ಅವನು ಎಲ್ಲೋ ಹಿಂಗೆ ಬೈತುಲ್ ಮಾಲೆಯಲ್ಲಿ ಯಾರ್ತಾನೆ ಮತ್ತು ಏನಪ್ಪ ಸುಮ್ಮನೆ ರಿಜ್ವಾನ್ ಅಷ್ಟು ಒಳ್ಳೆಯವನು, ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಹಾಗೆ ಈಗ ಏನು ನಮ್ಮಲ್ಲೇನು ಹುಡುಗರಿಲ್ವಾ ಟ್ಯಾಂಡ್ರಿ ರೋಡಲ್ಲಿ ಹೇಳ್ಬಿಟ್ರೆ ಸಾಕು ಅಷ್ಟೇ ಎತ್ಕೊಂಡು ಹೋಗ್ಬಿಡ್ತಾರೆ ಇವ್ರನ್ನೆಲ್ಲರೂ. ಯಾಕೆ ಮಾಡೋಕ್ಕೆ ಹೋಗ್ಬೇಕು ಅವ್ರಿಗೆಲ್ಲ ಹಿಂಗೆಲ್ಲ ಅಂಗಡಿಗೆ ಬಂದು ಹೊಡಿಯೋದು, ಪಿಕ್ಚರ್ಗೆ ಹೋದ್ರೆ ಅಲ್ಲಿ ನೋಡಿದ್ದು ಇಲ್ಲಿ ನೋಡಿದ್ದು ಹಾಗೆ ಹೀಗೆ ಎಲ್ಲ ಅಂತ ಪಾಪ ಇವನು ಏನೋ ಯಾವನ ಹತ್ರನೂ ನನ್ನ ಮಗ ಕೆಲಸಕ್ಕೆ ಬಾರ್ದು ನನ್ನ ಮಗ ಅವನು ವೇಸ್ಟ್ ಬಾಡಿ ಹತ್ರ ಹೇಳ್ಬಿಡ್ತಾನೆ. ಆ ವೇಸ್ಟ್ ಬಾಡಿ ನನ್ನ ಮಗ ಓದಿದ್ದೆ ಅವ್ರ ಹತ್ರ ಪಿನ್ ಹೊಡೆದು ಬಿಡ್ತಾನೆ. ಏನು ಗುರು ಹಿಂಗೆಲ್ಲ ಏನೋ ಟ್ಯಾನ್ರಿ ಹುಡುಗರಿದಾರಂತೆ ಎಲ್ಲ ಹಾಕೊಂಡು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರಂತೆ, ನಿಮಗೆ ಏನಿದು ಅವನು ಹಿಂಗೆ ಮಾತಾಡ್ತಾ ಇದ್ದ, ಏನೋ ರಿಜ್ವಾನ್ದೇನೋ ಕೈವಾಡ ಇರ್ಬೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಮೇಲಕ್ಕೆ ಎತ್ತಿಬಿಡ್ತಾನೆ. ಪಾಪ ಅವನಲ್ಲೇ ಇಲ್ಲ, ಇವ್ನು ಸೀನೆಲ್ಲೇ ಇಲ್ಲ. ರಿಜ್ವಾನ್ ಫ್ರೆಂಡ್, ರಿಜ್ವಾನ್ ಬಗ್ಗೆ ಒಳ್ಳೆ ಒಪಿನಿಯನ್ ಇರೋನು ಇನ್ನೊಬ್ಬನ ಜೊತೆ ಕೂತ್ಕೊಂಡು ಬೈತುಲ್ ಮಾಲಲ್ಲಿ ಮಾತಾಡ್ಬಿಡ್ತಾನೆ ಅಷ್ಟೇ. ಓಕೆ, ಇನ್ನೇನೂ ಇಲ್ಲ. ಅಷ್ಟಕ್ಕೆ ನೋಡಿ ಯಾವ ನನ್ನ ಮಗನೇ ಹಿಂಗೆ ಮಾತಾಡುವಂಥವ್ನು ಯಾವನಿದೋ ನನ್ನ ಮಗ ಅವನು ಅಂತ ಅವ್ನು ಕೈ ಕಡ್ದಾಕ್ಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು. ಯಾರು ಆ ವ್ಯಕ್ತಿದು? ಸುಮ್ಮನೆ ಮಾತಾಡ್ತಾನಲ್ಲ ಒಂದು ಇನ್ಸಿಡೆಂಟ್ ಆಗಿ ಇವ್ನು ಮೆಂಟ್ಲಾಗ್ಬಿಡ್ತಾನೆ ಇವನು ರಿಜ್ವಾನು. ಇನ್ನು ಹೆಂಗೆ ಬದುಕೋದು ಹೆಂಗೆ ನಾವು ಈ ಥರ ಏನು ಒಂಚೂರು ಮಾತಾಡೋದ್ರು ಎಲ್ಲಾದ್ರೂ ಅದನ್ನೇ ತಪ್ಪಾಗಿ ತಿಳ್ಕೊತಾರೆ, ಹಾಗೆ ಈಗ ಮಾಡ್ತಾರೆ ಅಂತ ಅವನಿಗೆ ಈ ಹ್ಯಾಸ್ ಡೆಸ್ಪಿರೇಟೆಡ್ ಲೈಕ್ ಎನಿಥಿಂಗ್ ಟೋಟಲಿ. ಅವನಿಗೆ ಏನೂ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಚಡ್ಪಡಿಕೆ ಶುರು ಆಗೋಗ್ಬಿಡ್ತದೆ. ಆಮೇಲೆ ಮನೆಯಲ್ಲಿ ಇವ್ನು ಡಿಸ್ಟರ್ಬ್ ಆಗಿಬಿಟ್ಟಿದೆ ಇರುವಂಥದ್ದು ಅವ್ರಿಗೆ ಗೊತ್ತಾಗ್ಬಿಡ್ತದೆ ಅವ್ರ ಮನೇಲಿ ಇರ್ತಕ್ಕಂಥವ್ರಿಗೆಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರೆ, ಒಂದು ಕೆಲಸ ಮಾಡು ನೀನು ಡಿಸ್ಟರ್ಬ್ ಆಗಿಬಿಟ್ಟಿದ್ಯಾ ನೀನು, ಅವ್ರ ಮನೆಯವರೆಲ್ಲ ನೀನು ಜಮಾತ್ಗೆ ಹೋಗ್ಬಿಡು, ಜಮಾತಲ್ಲಿ ಒಂದು 6 ತಿಂಗಳೋ 3 ತಿಂಗಳೋ ಇದ್ಬಿಟ್ಟು ಅದೇ ಮಸೀದಿ ಎಲ್ಲ ಹೋಗಿ ಜಮಾತ್ ಮಾಡ್ಕೊಂಡು ಬರ್ತಾರೆ ಗೊತ್ತಲ್ಲ, ಪ್ರೇಯರ್ ಮಾಡೋದು ಅಲ್ಲಿ ಕುರಾನ್ ಕೇಳೋದು ಇದೆಲ್ಲ ಹೊರಟ್ಬಿಟ್ರೆ ಅವರು ಸುಮಾರು 3 ತಿಂಗಳು 4 ತಿಂಗಳು ಜಮಾತ್ಗೆ ಹೋಗ್ಬಿಡ್ತಾರೆ, ತೀರ್ಥಯಾತ್ರೆ ಥರ. ಆ ಥರ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವನನ್ನು ಮನೆಯವರೆಲ್ಲ ರೆಡಿ ಮಾಡಿಬಿಟ್ಟು ಯಾಕೋ ಇದು ಸರಿ ಇಲ್ಲಪ್ಪ ವಾತಾವರಣ, ಯಾಕೋ ಇದು ಸರಿ ಇಲ್ಲ, ಡೇಂಜರ್ ಟೈಮ್ ಇದು ಅಂತೇಳಿ ಕಳಿಸ್ಬಿಡ್ತಾರೆ ಅವನ್ನ. ಕಳಿಸ್ಬಿಟ್ಟು ಆದಮೇಲೆ ಅವ್ನಿಗೆ ಹೋಗ್ತಾನಲ್ಲಿ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು 3 ತಿಂಗಳು ವಾಪಸ್ಸು 6 ತಿಂಗಳಿರ್ಬೇಕಾಯ್ತು, 3 ತಿಂಗಳಿಗೆಲ್ಲ ಮುಗಿಸ್ಕೊಂಡು ಬೇಗ ಬರ್ತಾನೆ. ಬಂದು ಆದಮೇಲೂ ಅವನು ಅದರಿಂದ ಈಚೆ ಬರೋಕ್ಕಾಗ್ತಾ ಇಲ್ಲ. ಅದರಿಂದ ಅವನು ಏನೇ ಕಾನ್ಸಂಟ್ರೇಷನ್ ಮಾಡಿದ್ರು, ಏನೇ ಧ್ಯಾನ ಮಾಡಿದ್ರು ಇದಂದಾಯ್ತು ನೋಡಿ ಆಘಾತಗಳು ಅವನಿಗೆ ಸರಣಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಈ ಥರದ್ದೇ ಇನ್ಸಿಡೆಂಟ್ಗಳು ಈಗ JC ಏನು ತೆಗೆದವ್ರಲ್ಲ ಪಿಕ್ಚರು ನಮ್ಮ JC ಯೂನಿವರ್ಸಿಟಿ ಅಂತ, ಇದೇ ಥರವಾದಂಥ ಇನ್ಸಿಡೆಂಟ್ಗಳು ಇದು ಆಘಾತ ಆಗ್ತಕ್ಕಂಥದ್ದು ಆ ಮನುಷ್ಯನ ಮೇಲೆ ಯಾವ ಥರ ಆಘಾತ ಆಗ್ತವೆ, ಅವು ಎಷ್ಟು ಪರಿಣಾಮ ಬೀರ್ತವೆ, ಎಷ್ಟು ಗಟ್ಟಿಯಾಗಿಬಿಡ್ತಾವೆ ಅವು. ಕೊನೆಗೆ ಅದರಿಂದ ಆ ಮನುಷ್ಯ ಎಷ್ಟು ಗಟ್ಟಿಯಾಗಿ ಹೋಗ್ಬಿಡ್ತಾನೆ ರಿವೆಂಜ್ ತೊಗೊಳ್ಳೋದಕ್ಕೆ ಅನ್ನುವಂಥವೇ ಈ ಕಾರಣಗಳು. ಎಲ್ಲ ಆಚೆ ಬಂದುಬಿಡ್ತಾರೆ ಅದರಿಂದ ಅನ್ನುವಂಥದ್ದು ಬರ್ಬೋದು. ಕೆಲವು ಜನ ಬರ್ತಾರೆ, ಬರೋದಿಲ್ಲ ಅಂತ ಅನ್ನೋಂಗಿಲ್ಲ. ಇವತ್ತು ಮಾಡಿದವರು ನಾಳೆ ಬೆಳಿಗ್ಗೆ ಆಗಲೇ ಹೊಸಬರಾಗ್ಬಿಡ್ತಾರೆ, ಅಯ್ಯ ಬಿಟ್ಟಾಕಪ್ಪ ಅಂದ್ಬಿಟ್ಟು ಅಂತ. ಕೆಲವು ಜನ ಅದರಲ್ಲಿ ಎಲ್ಲೋ ಒಂದು 1000ಕ್ಕೆ ಒಬ್ಬರು ಸ್ಟಕ್ ಆಗಿಬಿಡ್ತಾರೆ. ನಾನು ಏನೂ ಮಾಡಲಿಲ್ಲ, ನಾನು ಎಂಥದ್ದೂ ಇಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನನ್ನ ಮೇಲೆ ಈ ಥರ ಈ ಥರ ಮಾಡ್ತಾಯಿದ್ದೆ ಕಂಟಿನ್ಯೂಸ್ ಆಗಿ, ನಾನು ಏನಾದರೂ ಮಾಡಬೇಕು ಇವ್ರಿಗೆ, ಇದಕ್ಕೆ ಎಂಡೇ ಇಲ್ಲ, ಇದಕ್ಕೆ ಬೇರೆ ದಾರಿನೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರು ಪೊಲೀಸ್ ಸ್ಟೇಷನ್ಲೂ ಅವ್ರ ಪರ ಮಾಡಿಬಿಡ್ತಾರೆ. ಇನ್ಯಾರಾದ್ರೂ ಕಾಂಪ್ರಮೈಸ್ ಮಾಡ್ತಾರೆ ಅಂತಂದರೆ ಏನೋ ಆಯಿತು ಬಿಡಪ್ಪ ಅನುಸರಿಸ್ಕೊಂಡು ಹೋಗಪ್ಪ, ಅವರು ಒಂದು ಸ್ವಲ್ಪ ದೊಡ್ಡವರು, ಅವರೆಲ್ಲ ಈ ಹಿಂದೆ ಫೀಲ್ಡ್ ನೋಡಿರೋರು, ಅವರು ಎಲ್ಲ ಜೈಲಿಗೆ ಹೋಗ್ಬಿಟ್ಟು ಬಂದಿರೋರು, ನೀವು ಅದನ್ನೆಲ್ಲ ಅವ್ರ ಥರನೇ ಆಗೋಕ್ಕಾಗ್ತದೆ ಅಂತ ಅಲ್ಲೂ ಬುದ್ಧಿ ಹೇಳ್ಬಿಡ್ತಾರೆ. ಇಂಥವೆಲ್ಲ ಅವ್ರ ತಲೆಗೆ ಸೇರ್ಕೊಬಿಟ್ಟು ಇವ್ರಿಗೆ ಯಾರು ಹೇಳೋರು ಇಲ್ಲವೇ ಇಲ್ವಾ, ಇದಕ್ಕೊಂದು ಎಂಡ್ ಮಾಡಬೇಕಲ್ಲ, ಏನಾದರೂ ಆಗ್ಬಿಡಲಿ ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ಸಮಯದಲ್ಲೇ ಇಂಥ ಘಟನೆಗಳಾಗ್ಬಿಡುವಂಥದ್ದು. ಏನಾಗುತ್ತೆ ಸರ್ ಆ್ಯಕ್ಚುಲಿ ಏನಾಗುತ್ತೆ, ಇವನು ಕೂತ್ಕೊಬಿಡ್ತಾನೆ, ಏನಾದರೂ ಇವ್ರಿಗೆ ಮಾಡಬೇಕು, ನಾನು ಬಿಡಬಾರ್ದು, ಅದು ನೋಡೇ ಬಿಡೋಣ, ಅದು ಎಲ್ಲಿ ಏನಾದರೂ ಪರವಾಗಿಲ್ಲ, ಅದು ಯಾವ ಮಟ್ಟಕ್ಕೆ ಹೋದ್ರೂ ಪರವಾಗಿಲ್ಲ, ನಾನು ಏನಾದ್ರೂ ಯಾರಿಗೆ ಮಾಡಬೇಕು, ಈ ಕಾಂಜಿ ಪಿಂಜಿಗಳಿಗೆ ಏನೂ ಮಾಡಬಾರ್ದು, ಇವರೆಲ್ಲ ವೇಸ್ಟ್ ಬಾಡಿಗಳು, ಇವ್ರಿಗೆ ಯಾಕೆ ಟಚ್ ಮಾಡೋಕ್ಕೆ ಹೋಗ್ಬೇಕು, ಇವರೆಲ್ಲ ಈಗ ಭುಜಬಲ ಪರಾಕ್ರಮಿಗಳು ತನ್ವೀರ್ ಟೀಮು ಮತ್ತು ಇವ್ರದ್ದೆಲ್ಲ ಇತ್ತಲ್ಲ, ಇದು ದಿವಾನಲ್ಲಿ ಟೀಮು, ಇವ್ರಿಗೆ ಏನಾದರೂ ಒಂದು ಮಾಡಬೇಕು ಇವ್ರಿಗೆ ಅನ್ನುವಂಥದ್ದು ಸ್ಕೆಚ್ ಮಾಡ್ಬೇಕಂತ. ಅಂದರೆ ಅವನಿಗೆ ಹೊಡೆದ್ರೆ ಮರನೇ ಬೆಳೆಸ್ಬೇಕು ಅನ್ನುವಂಥ, ಅಂದರೆ ಈ ಬೇರೆಯವ್ರು ಯಾರಾದ್ರೂ ಹೇಳಿದ್ರೆ ಮುಗಿದೋಯ್ತು ಇವನ ಕತೆ. ಇವತ್ತು ನಿಮ್ಮ ಜೊತೆ ಏನಾರು ಹೇಳಿದ್ರೆ ಅದಾಗಲೇ ಅವ್ನು ತಲುಪಿಟ್ಟಿರ್ತದೆ, ಅದು ಹೆಂಗೆ ಗೊತ್ತಿಲ್ಲ ಅವನಿಗೆ. ಅದು ಅವನ ತಲೆಯಲ್ಲೇ ಇಟ್ಕೊಂಡು
ಪ್ರತಿ ದಿವಸ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಕೆಲಸನ. ಇವ್ರು ನೋಡಿದ್ರೆ ರೋಷ, ಇವ್ರ ಮನೆಯವ್ರು ಏನೆಲ್ಲ ಪ್ರಯತ್ನ ಪಡ್ತಾರೆ, ಬಾಂಬೆಗೆ ಹೋಗ್ಬಿಡು, ಅಲ್ಲಿಗೆ ಹೋಗು, ನೀನು ಇಲ್ಲಿಗೆ ಹೋಗು, ಅಲ್ಲೊಂದಷ್ಟು ದಿವಸ ಇರು, ಬದಲಾವಣೆ ಮಾಡೋಕ್ಕೆ ಏನಾದರೂ ಆಗ್ತಾ ಇರಲ್ಲ. ಅಷ್ಟೊತ್ತಿಗೆ ಇನ್ನೊಂದು ಇನ್ಸಿಡೆಂಟು ಅಲ್ಲಿ MG ರೋಡಲ್ಲಿ ನಡೆದುಬಿಡುತ್ತೆ. ಅಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್, ಅದು ಏನು ಆರ್ಡಿನರಿ ಇನ್ಸಿಡೆಂಟ್ ಅಲ್ಲ, ಭಾಳ ದೊಡ್ಡ ಇನ್ಸಿಡೆಂಟು, ಭಾಳ ದೊಡ್ಡ ಮನುಷ್ಯ ಅವನು. ಅದು ಒಂದು ಬಾಂಬೆ ಇದರಲ್ಲಿ ಒಬ್ಬ ಮನುಷ್ಯ ಇವನಿಗೆ ತಯಾರಾಗಿ ಏನಾದರೂ ಮಾಡಬೇಕು, ಮುಗಿಸ್ಬೇಕು, ಈ ಬಿಡೋಕ್ಕಾಗೋದಿಲ್ಲ, ಈ ಆಲ್ಮರ ತೆಗಿಬೇಕು ಅನ್ನುವಂಥ ಒಬ್ಬ ಮನುಷ್ಯ ಬಂದಿದ್ದಾನೆ ಬಾಂಬೆಯಿಂದ ಇಲ್ಲಿಗೆ ಅನ್ನುವಂಥದ್ದನ್ನ ಇವ್ರಿಗೆ ಬಂದು ತಲುಪಿಬಿಡುತ್ತೆ. ಬಾಂಬೆಯಿಂದ ಒಬ್ಬ ಸುಪಾರಿ ಕಿಲ್ಲರ್ ಶಿವಾಜಿನಗರದಲ್ಲಿ ಒಂದು ದೊಡ್ಡ ತಲೆ ತೆಗಿಗೆ ಬಂದಿದ್ದಾನೆ ಅನ್ನುವಂಥ ಮೆಸೇಜ್ ಗೊತ್ತಾಗ್ಬಿಡ್ತದೆ ಈ ಫುಲ್ ಟೀಮ್ಗೆ. ದೇ ಸ್ಟಾರ್ಟೆಡ್ ಟು ಸರ್ಚ್ ಯಾರವನು ಅನ್ನುವಂಥದ್ದು. ಸಾಕಷ್ಟೇ, ಸಾಕು ಸರ್. ಓಕೆ.